ಡೈಲಾಗ್ ಕೊಡ್ತಾವ್ರೆ ಅಂತಾರೆ. ಕರ್ನಾಟಕದಲ್ಲಿ ಏನಂದ್ರೆ ಅವರು ಸ್ಟೋರಿ ಇವತ್ತು ಚಾಯ್ಸ್ ಮಾಡಿ ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡವ್ರೆ. ಅವ್ರು ಬರಬೇಕು, ಜನಗಳು ಥಿಯೇಟರ್ ಬಂದು ಸಿನಿಮಾ ನೋಡಬೇಕು, ಅವ್ರು ಮಾತಾಡ್ಬೇಕು ಸರ್, ನಾವೇನು ಮಾತಾಡ್ತಾರೆ. ಕಟ್ಟಿಸ್ಕೊತಿರೋ ಇವತ್ತು ನಮ್ಮ ಮಾದೇವ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾ ಸೂಪರ್ ಆಗಿದ್ದಾರೆ. ನಮ್ಮ ವಿನೋದನ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ಸೋನಲ್ ಮೇಡಮ್ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ನವೀನ್ ರೆಡ್ಡಿ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಜೈ ಮಾದೇವ. ಈ ಸಿನಿಮಾದಲ್ಲಿ ವಿನೋದನ ಹೆಸರು ಗೊಗ್ಗಯ್ಯ, ಮೈ ನೇಮ್ ಇಸ್ ಜೈ ರಂಗಯ್ಯ. ಥ್ಯಾಂಕ್ ಯು. ಮಾಡಿದ್ದಾರೆ ಅಂದರೆ ಒಂದೊಂದು ಸೀನು ಅವ್ರಿಗೆ ಹೊಡಿಬೇಕಾದ್ರೆ ಫೈಟಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಲಾಸ್ಟು ಒಂದು 20 ಮಿನಿಟ್ಸ್ ಅಂತೂ ಅವ್ರ ಹೀರೋಯಿನ್ ಪಾಪ ಸಾಯಿಸ್ಬಿಟ್ಟು ಇದು ಮಾಡಿದಾಗ ಅವ್ರ ಮನಸ್ಸಲ್ಲಿ ಸಕ್ಕತ್ ನೋಡೋಕ್ಕೆ ಒಂಥರ ಕಣ್ಣಲ್ಲಿ ನೀರು ಬಂದು ಮನಸ್ಸು ತುಂಬ ಒಂಥರ ಕರಗಿ ಸೀರಿಯಸ್ ಈ ಫಿಲಮು ವಿನೋದಣ್ಣ ಈ ಸರಿ ನೋಡಿರೋದೇ ನೀವು ಎಲ್ಲರೂ ಪ್ರತಿಯೊಬ್ಬರು ಥಿಯೇಟರ್ ಬಂದು ನೋಡಿ. ಅವರು ನೋಡೋ ಸೀನಿನೇ ಬೇರೆ, ಪ್ರತಿಯೊಬ್ಬರು ಇಷ್ಟ ಆಗ್ತಾರೆ, ಪ್ರತಿಯೊಬ್ಬರಿಗೂ ಮೂವಿ ಇಷ್ಟ ಆಗುತ್ತೆ. ಏನಂದರೆ ಒಬ್ಬರಿಂದ ಒಬ್ರು ಹೇಳ್ಬೇಕು ಕನ್ನಡ ಸಿನಿಮಾನ ಬಂದು ನೋಡಿ. ಜೈ ವಿವಾ. ವಿನೋದ್ ಸರ್ದು ವಿಭಿನ್ನವಾದ ಪಾತ್ರ ತೆರೆ ಮೇಲೆ ಬಂದಿದೆ. ಇಷ್ಟು ಸಿನಿಮಾಗಳು ಅವ್ರು ಏನು ಮಾಡಿದ್ದಾರೆ, ಇದು ಒಂಥರ ವಿಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಆಡಿಯನ್ಸ್ ಹೇಳ್ತಿದ್ದಾರೆ. ಅದನ್ನೆಲ್ಲ ನೋಡಿ ನಮಗೂ ಖುಷಿ ಆಗುತ್ತೆ. ಎಲ್ಲೋ ಒಂದು ಹತ್ರ ಕಾಮಿಡಿ ಸೇರುತ್ತೆ. ನಂದೀಶ್ ಆಗಿ ಆ್ಯಕ್ಟ್ ಮಾಡಿದ್ದೀರಿ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಅದೆಲ್ಲ ಹೇಳಿದಾಗ 100% 100 ಡೇಸ್ ಹೋಗುತ್ತೆ. ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ. ನಿಮ್ಮ ಮತ್ತೆ ಸಿಂಗಲ್ ಮೀನಿಂಗ್ ಸಿಂಗಲ್ ಸ್ಟ್ರೈಟ್ ಕಾಮಿಡಿ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಎಲ್ಲರೂ ತುಂಬ ನೆಟ್ಟಿದ್ರು. ಇದು ನೋಡಿದಾಗ ಹೇಗೆ ಅನಿಸುತ್ತೆ? ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಇದೆಲ್ಲ ನಮ್ಮ ಡೈರೆಕ್ಟ್ರಿಗೆ ಸೇರಿತ್ತು. ಡೈರೆಕ್ಟ್ರು ಹೇಳ್ಕೊಡ್ತಾ ಇದ್ರು ಹಿಂಗೆ ಅಂತ. ಹಾಗಾಗಿ ನಮ್ಮ ಡೈರೆಕ್ಟ್ರು ನಿಜ ಹೇಳ್ಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ಕತೆ ಬರೆಯೋದಕ್ಕೆ ಒಂದು ಹ್ಯಾಂಡ್ಮ್ಯಾನ್ನ ಬಗ್ಗೆ ವರ್ಕ್ ಮಾಡೋದಿರ್ತದೆ, ತುಂಬ ಕಷ್ಟ ಆಗುತ್ತೆ. ಅದು ವರ್ಕ್ ಮಾಡಿ ಟೈಮ್ ತಗೊಂಡು ಮೋರ್ ದನ್ 1 ಇಯರ್ ತಗೊಂಡು ಈ ಸಿನಿಮಾನ ನಾವು ಯುದ್ಧ ಮಾಡಿ ತೆರೆ ಮೇಲೆ ತಂದಿದ್ದೀವಿ. 100% ಎಲ್ಲರೂ ನೋಡೋಂಥ ಸಿನಿಮಾ. ಎಲ್ಲೂ ಒಂದೇ 1% ಬೋರ್ ಆಗಲ್ಲ. ಅದಂತೂ ಹೇಳಕ್ ಇಷ್ಟಪಡ್ತೀನಿ ಸರ್. ಫೈನಲಿ ಇನ್ನೊಂಥರ ಶೆಡಲ್ ಮಾಡಿಲ್ಲ. ಒಂದಿದೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ನೋಡಿ